ಒಂಕರಿ ಎಷ್ಟಿದಾವೆ ಇವು ಕಾಯಿ ಕರೆಕ್ಟ್ ಕೌಂಟ್ ಮಾಡ್ದೇನಾ? 955 ಅಣ್ಣ. 50 ಕಾಯಿ ಕಮ್ಮಿ ಇದಾವೆ, 1000ಕ್ಕೆ 50 ಕಾಯಿ ಕಮ್ಮಿ ಇದಾವೆ. ಇವು ನೋಡಿದ್ರೆ 1000 ಸರಿಯಾಗಿದ್ದಾವೆ ಅಂತ ಹೇಳಿದ್ರು. ಇನ್ನು 50 ಕಾಯಿ ಕಮ್ಮಿ ಇದ್ದಾವೆ. ಅಲ್ಲ ಕಣಪ್ಪ, ನಿಮ್ಮ ಹುಡುಗರೇನೆ ನೆನೆ ದಿನ ಎಣ್ಸಕ್ಕೆ ಹೋಗ್ಯಾವ್ರಿ 1000 ಕರೆಕ್ಟಾಗಿದ್ದಾವೆ ಕಣ ಅಂತ ಹೇಳಿ ಸಣ್ಣ ಸಣ್ಣವೆಲ್ಲ ತೆಗ್ದಾಕಿರು, ನಾವು ಕೊಪ್ರಿಗೆ ಹಾಕ್ತೇವೆ ಅಂತೇಳಿ ಸಣ್ಣವೆಲ್ಲ ಒಳಕ್ಕೆ ಹಾಕ್ತೀವಿ. ನಾವು ಇದ್ರಾಗ ಕಾಯಿ ಒಂದೇ ಒಂದು ಮುಟ್ಟಿಲ್ಲಪ್ಪ, ಎಲ್ಲ 1000 ಕರೆಕ್ಟಾಗಿ ಇದ್ದಾವೆ. 50 ಕಾಯಿ ಹೆಂಗೆ ಹೆಚ್ಚು ಕಮ್ಮಿ ಬರೋಕ್ಕೆ ಸಾಧ್ಯ? ಹೆಂಗೆ ಬರ್ತಾವೇಳಿ ಹೆಚ್ಚು ಕಮ್ಮಿ? ಇಲ್ಲ ಕಣಣ್ಣ, ನಿಂತಾಗ ಯಾಕೆ ಸುಳ್ಳು ಹೇಳೋಣ? ಹಾಂ, ಕರಿಯನೆ ಅವನ ರಮೇಶಿನ. ರಮೇಶಿ ಬಾರ ಇಲ್ಲಿ. ರಮೇಶಿ ಬಾ ಇಲ್ಲಿ, ಬಾ ಇಲ್ಲಿ. 50 ಕಾಯಿ ಹೆಂಗೆ ಕಮ್ಮಿ ಬರ್ತವೆ ಅಂತ ಅವ್ರು ಕೇಳ್ತಾ ಇದ್ದಾರೆ, ಹೇಳು ಬಾ. ಅಣ್ಣ ಇಲ್ಲೋ ಡೈಲಿ ನಾವು ಅಲ್ಲೂ ಇಲ್ಲೂ ಹಳ್ಳಿ ಮೇಲೆ ಹೋಗಿ ಬೇಜಾನ್ ಕಾಯಿಗಳು ತರ್ತೀವಿ. ಆದರೆ ಒಂದು ಕಾಯಿನೂ ಅಣ್ಣ ನಾವು ನಿಮ್ಮ ತಗೊಂಡೋಗಿ ನಾವೇನು ಉದ್ಧಾರ ಆಗಬೇಕಾಗಿಲ್ಲ ಅಣ್ಣ. ಒಂದು ಕಾಯಿನೂ ನಾವು ಎಕ್ಸ್ಟ್ರಾ ಹಾಕ್ಕೊಂಡು ಹೋಗಲ್ಲ. ಅದೇನು ತಗೋಬೇಕು ಸರಿಯಾಗಿ ಕೌಂಟ್ ಮಾಡಿ ಅಷ್ಟೇ ಅಣ್ಣ ನಾವು ಸರಿಯಾಗಿ ತಗೊಂಬೋದು. ನಾವು ಯಾಕಣ್ಣ ಸುಳ್ಳು ಹೇಳೋಕ್ಕಾಗುತ್ತೆ ಹೇಳ್ರಿ? ಅಲ್ಲ ನೆನ್ನೆ ಎಣ್ಸು ಹಾಕಿದ್ರಲ್ಲ, ನೆನ್ನೆ ಬೈನಾಗ ಎಣ್ಸು ಹಾಕಿದ್ರು. ನಾನು ಬೈಗಾಗತ್ತಕ್ಕ ಇಲ್ಲೇ ಇದ್ದು ಒಟ್ಟು ಟಾರ್ಪಲ್ ಒರೆಸಿ ಹೋದೆ. ನಾನು ಕಾಯಿ ಮ್ಯಾಗ ಟಾರ್ಪಲ್ ಹಾಕಿ ಒಂದು ಕಾಯಿನೂ ನಾವು ತಗೊಂಡು ಇಲ್ಲಿದ್ರಾಗೆ. ಅದು ಹೆಂಗೆ 50 ಕಾಯಿ ಹೆಚ್ಚು ಕಮ್ಮಿ ಬರೋಕ್ಕೆ ಸಾಧ್ಯ? ಹೆಂಗೆ ಹೆಚ್ಚು ಕಮ್ಮಿ ಬರುತ್ತೆ ಅಂದ್ರೆ ನಾವೇನು ಹೇಳೋಣ? ನೀವು ಹಂಗೆ ಅನುಮಾನ ಇದ್ದರೆ ಕೊಡಲೇಬೇಡ ಬಿಡು. ಏನಣ್ಣ ಒಂಕರಣೆ? ಅಲ್ಲ ಕಣಪ್ಪ, ನೆನ್ನೆ ನೀನು ಏನು ಸಾಕೋದೆ ತಾನೇ 1000 ಕರೆಕ್ಟಾಗಿದ್ದಾವೆ ಅಂತ ಹೇಳ್ದಾರು. ಇವತ್ತು 50 ಹೆಚ್ಚು ಕಮ್ಮಿ ಬರ್ತಾ ಇದ್ದಾವೆ, 50 ಕಮ್ಮಿ ಇದ್ದಾವೆ ಅಂತ ಹೇಳ್ತಿರಲ್ಲ. ಇದು ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಾ ನೀವು? ಕರೆಕ್ಟಾಗಿ ಕಾಯಿ ಎಣ್ಸಕ್ಕೆ ಬಂದರು ಸರಿಯಾಗಿ ಎಣ್ಸೋದು ಕಲ್ಕೊಳ್ರಿ. ನೆನ್ನೆಸಿನ 1000 ಇದ್ದಾವೆ ಅಂತ ಇವತ್ತು ಅಲ್ಲಿ 950 ಇದ್ದಾವೆ ಅಂತೀರ ಗಾಡಿಗೆ ಹಾಕ್ಬೇಕಾರೆ. ಹಂಗಮ್ಮಂಗಿದ್ರೆ ತುಂಬಲೇಬೇಡ್ರಿ, ಬಿಟ್ಟೋಗ್ರಿ. ನೀವು ತಾಂಬ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನೀವು ಯಾರು ಏನು ಮುಟ್ಟಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ನಮ್ಮ ಕಾಯಿ ನಮಗೆ ಬಿಟ್ಟೋಗ್ರಿ. 50 ಕಾಯಿ ಹೆಚ್ಚು ಕಮ್ಮಿ ಬರ್ತಾವೆ ಅಂದರೆ ಅದ್ಯಾಕೆ ಸುಮ್ಮನಿರ ನಾವು? ಸುಮ್ಮನಿರೋಕ್ಕಾಗಲ್ಲಪ್ಪ. 50 ಕಾಯಿ ಹೆಚ್ಚು ಕಮ್ಮಿ ಅಂದರೆ ಏನು ತುಂಬಲೇಬೇಡ್ರಿ ನೀವು. ಸರಿ ಅಣ್ಣ ಆಯಿತು. ಈಗ ನಿಮ್ದು ಒಂದು ಕಾಯಿ ನಾವು ಎಕ್ಸ್ಟ್ರಾ ಹಾಕ್ಯಮಕ್ಕೆ ಹೋಗಲ್ಲ. 50 ಕಾಯಿ ಕಮ್ಮಿ ಇದ್ದಾವೆ ಬೇಡ, ಸರಿನಾ? ನೀವು ಯಾರಿಗಾನ ಕೊಡ್ರಿ. ಅಣ್ಣ ನೀನು ಹೆಂಗಾನ ಹೇಳ್ಸು, ಎಷ್ಟು ಸತಿನಾನ ಹೇಳ್ಸು 50 ಕಾಯಿ ಕಮ್ಮಿ ಇದ್ದಾವೆ. ಗಾಡಿಗೆ ತುಂಬಬೇಕಾಯಿತು, ತುಂಬಲಿಲ್ಲ ಎಣ್ಸ್ ತುಂಬಾನ ಅಂತ ಹೇಳಿ ಇತ್ಲ ತೆಗ್ದಾಕಿವಿ ಸೈಡಿಗೆ ಗಾಡಿ ಹೊಡಿಯೋಣ ಅಂತ ಹೇಳಿ ಅಡತಿಗೆ 50 ಕಾಯಿ ಕಮ್ಮಿ ಇದ್ದಾವೆ ಎಂಬುದು ಗೊತ್ತಾಯ್ತು. ಅಣ್ಣ ಬರ್ರಿ, 50 ಕಾಯಿ ಕಮ್ಮಿ ಇದ್ದಾವೆ, ಅವ್ರು ಬೇಡ ಅಂತ ಇದ್ದಾರೆ. ಬಿಡು ತುಂಬಬೇಡ್ರಿ, ಹೋಗ್ರಿ. ಏನು ಮಸ್ತಾ ಬತ್ತಾರೆ ಕೊಡ್ತೀವಿ. ಕಾಯಾರೇನು ಕಾಯಿ ತಣ್ಣಗ್ರೆ ಮಸ್ತಾ ಬತ್ತಿರ್ತಾರೆ. ಅಲ್ಲ ಕಮ್ಮಿ ಇದ್ದಾವೆ ಅಂತ ಹೇಳಿ ಹಿಂಗೆ ನೀವು ಇದು ಮಾಡಿದರೆ ಎಲ್ಲಾದ್ರಾಗ 50 ಕಾಯಿನ ಮೋಸತಿನೂ ಹಂಗೆ ಇದು ಮಾಡಿದ್ರಿ ನೀವು. 5 ಕಾಯಿ ಕಮ್ಮಿ ಇದ್ದಾವೆ ಅಂತ ಹೇಳಿ ನೀವು ಕಾಯಿನೂ ಸಣ್ಣವೆಲ್ಲ ಜಾಸ್ತಿ ತೆಗಿತೀರಾ, ಅಂಥವಿಂಥವು ಬೆಂಕದವು ಅವು ಇವು ಅಂತ ತೆಗಿತೀರಾ, ರೇಟೂ ಹಾಕ್ಕೊಡಲ್ಲ. ಏನು ತುಂಬಬೇಡ್ರಿ, ನಡೀರಿ ಸಿಕ್ಕಿ. ಸರಿ ಏನು ಆಯ್ತು, ಏನು ಕೊಡಬೇಡ ನನಗೇನು, ನೀನು ಕೊಡಲೇಬೇಕು ಅಂಬೋದೇನಿಲ್ಲ. ನಿಮ್ಮಂಥರ ಇನ್ನೂ ಬೇಜಾನ್ ಜನ ಇರ್ತಾರೆ, ಕೊಡ್ತಾರೆ. ನಾವು 50 ಕಾಯಿ ಕಮ್ಮಿ ಇದ್ದಾವೆ ಅಂತ ಹೇಳಿದ್ರೆ 50 ಕಾಯಿ ನಾವು ಈಗ 100 ಕಾಯಿ ನೀನು ಲೆಕ್ಕ ಮಾಡು ಅಂತ ಹೇಳ್ತಾ ಇದೆಯಾ? ಇನ್ನೂ 50 ಕಾಯಿ ನಾನು ಎಲ್ಲಿ ತಲೆ ಮೇಲೆ ಹಾಕ್ಯಂಬಂದು ನಾನು ಇವ್ರನ್ನೆಲ್ಲ ಕರ್ಕೊಂಬಂದು ಎಲ್ಲ ನಾನು ಟ್ಯಾಕ್ಟ್ರಿ ಅದು ಇದು ತಗೊಂಬಂದು ತುಂಬ್ಕೊಂಡು ಹೋಗೋಷ್ಟೊತ್ತಿಗೆ ನನಗೂ ಬಾಡಿಗೆ ಎಲ್ಲ ತಲೆ ಮೇಲೆ ಬರುತ್ತೆ. 50 ಕಾಯಿ ನಾನು ಹಾಕ್ಯಮಕ್ಕೆ ತಯಾರಿಲ್ಲ, ಬೇರೆ ಯಾರಿಗಾನ ಕೊಡು, ಸಂತೋಷನೇ ನನಗೆ. ನಡಿಯಪ್ಪ, ಅವ್ರು ಕೊಡಲ್ಲಂತೆ, ನಡೀರಿ. ಸರಿ ಬಾರಣ್ಣ, ಗಾಡಿ ಹಂಗೆ ಹೊಡೆದು ಬಿಡ್ರಿ ಮುಂದೆನೆ. ಅಲ್ಲ ಈ ನನ್ನ ಮಕ್ಕಳು ಆಗಲ್ಲ, ಒಂದೊಂದು 10-20 ಕಮ್ಮಿ ಹೇಳ್ತಾರೆ. ಓದ್ತಾಳಿನೂ ಹಂಗೇನೆ ಮಾಡಿದ್ದು. ಹಣ ಕಮ್ಮಿ ಇದಾವೆ ಕಣಣ ಅಂತ ಎಣ್ಸಕ್ಕೆ ಸುಮ್ಮನೆ ತಗೊಂಡೋಗಲ್ಲ, ಎಣಿಸ್ತಾರೆ, ತಿರುಗಿ ಇನ್ನೊಂದೇನು ಓದ್ತಾರೆ, ಸುಮ್ಮನೆ ತಲೆ ಕೆಡಿಸ್ತಾರೆ ಅತ್ಲಾಗಿ. ಬಿಡು, ತಾಂಬ್ಲಿಲ್ಲ ಅಂದ್ರೆ ಏನು ಕೊಪ್ರಿ ಆಗ್ತಾವೆ ಅಷ್ಟೇನಿ, ನಮ್ಮ ಮನೆಗೆ ಕೊಪ್ರಿ ಆಗಿ ಹೋಗ್ತಾವೆ ಅಷ್ಟೇ. ಆಗಲ್ಲಪ್ಪ, ಕಾಯಿ ಹಂಗೆ ಇದ್ದಾವೆ. ಆಲೆ ಹೋಗ್ತಾ ಐತಿ ಇದು ಲೋಡ್ ಗಾಡಿ, ಯಾಕೆ ತುಂಬ್ಲಿವೆ ನಮ್ಮ ಕಾಯಿ? ಅಲ್ಲ ನನ್ನ ಮಕ್ಳು ನೋಡಿ ನೆನ್ನೆಸ್ ನೋಡಿ 1000 ಇದಾವೆ ಅಂದಿದ್ದು, ಇವಾಗ 955 ಕಣಣ ಅಂಬದ ಹೇಳತ್ಲಾಗಿ. 50 ಕಾಯಿ ಹೆಚ್ಚು ಕಮ್ಮಿ ಅದು ಹೆಂಗೆ ಬರ್ತಾವ? ನಾನು ಬೈಗಾಗತ್ತಕ್ಕ ಇಲ್ಲೇ ಇದ್ದೀನಿ, ಬೈಗಾಗತ್ತಕ್ಕ ಇದ್ದು ಟಾರ್ಪಲ್ ಒರೆಸಿ ಹೋಗಿದ್ದೀನಿ. 50 ಕಾಯಿ ಹೆಚ್ಚು ಕಮ್ಮಿ ಬರ್ತಾ ಇದ್ದಾವೆ ಅಂತ ಹೇಳ್ತಾರೆ. ಯಾರನ್ನ ಬಂದು ತಾಂಡೋದ್ರು ಏನೋ, ಯಾರನ್ನ ಬಂದು ಕತ್ಲಾಗೆ ತಾಂಡೋಗಿರ್ತಾರೆ ಕಣ್ಮಮ್ಮ. ಯಾರು ಬರಲ್ಲಪ್ಪ, ನಾವು ಈಸ್ತೀನಿ ಇಲ್ಲೇ ಇದ್ದೀವಿ. ಯಾರು ಬಂದು ಕೈಗೆ ಮುಟ್ಟಲ್ಲ. ಕಾಯಿನ ಯಾರು ತಾಂಡೋಗ್ತಾರೆ, ಬಂದು ಯಾರು ಹಂಗೆ ತಾಂಡೋಗಲ್ಲಪ್ಪ, ಇಲ್ಲಿ ತಾಂಡೋಗಂತಾರೆ ಯಾರೂ ಇಲ್ಲ. ಮಸ್ತಾಗಿ ನಾವು ಅಲ್ಲೇ ಕಡ್ಸೆತ್ಗೆಲ್ಲ ಇಲ್ಲಿಲ್ಲೇ ಹೊಲ್ದೊಳಗೆ ಬಿಟ್ಟಿದ್ದೀವಿ, ಯಾರು ಏನು ಮುಟ್ಟಿಲ್ಲಪ್ಪ. ಅಲ್ಲ ನಮ್ಮ ನಾಯಿ ಇದ್ದಿದ್ರೆ ಸೆಣಕಿರೋದಪ್ಪ, ಇಲ್ಲಿ ಯಾರನ್ನೂ ಬಿಡ್ಕೊಂತಿರ್ಲಿಲ್ಲ. ನಾಯಿ ಇತ್ತಲ್ಲ, ಎದ್ರಿಕೊಂಡು ಯಾರು ಗೊತ್ತಿರಲಿಲ್ಲ ಇಲ್ಲಿಗೆ. ನೀನು ನಾಯಿ ಅವ್ರ ಕುರಿಯಕ್ಕೆ ಕೊಟ್ಟು ಹಸಿವಣ್ಣವ್ರ ಕುರಿಯಕ್ಕೆ ಹಿಡ್ಕೊಂಡು ಹೋಗ್ತಾರೆ ಅಂತ ಅವ್ರಿಗೆ ಕೊಟ್ಟು ಕುಕ್ಕಂಡು. ನಮ್ಮ ನಾಯಿ ಇದ್ದಿದ್ದಿಲ್ಲ ಯಾರನ್ನೂ ಬಿಡ್ಕೊಂತಿರ್ಲಿಲ್ಲ. ಮೊದಲು ಹಿಡ್ಕೊಂಬಂದ್ಬಿಡು ನಮ್ಮ ನಾಯಿನ ಇಲ್ಲಿಗೆ. ಹಿಡ್ಕೊಬರ್ಬೇಕಂತ ಮೊದಲು ನಾಯಿ ಮುಂದಾಗಿ ಹಿಡ್ಕೊಬರ್ಬೇಕು ಇಲ್ಲಿಗೆ. ನಾನು ಬಿಡತ್ತ ಇಲ್ಲಿ ಒಟ್ಟು ಅವರು ಇವ್ರನ್ನ ಬಂದರ್ನೆಲ್ಲನ ಕಡಿಯಕ್ಕೆ ಹೋಗುತ್ತೆ. ಯಾಕೆ ಸುಮ್ಮನೆ ಒಟ್ಟುನು ಪಾಪ ಯಾಕೆ ಮನುಷ್ಯನ ಕರೆದು ಅಂತ ಹೇಳಿ ನಾನು ತಾಂಡೋಗಿ ಕುರಿಯಕ್ಕೆ ಬಿಟ್ಟು ಬಂದೆ. ಹೋಗತ್ತ ಹೋಗಿ ತಗೊಬತ್ತೀನಿ ತಡಿ, ನಾಯಿ ಕರ್ಕೊಂಬಂದು ಬಿಡ್ತೇನೆ ಇಲ್ಲಿ. ನಾಯಿ ಇದ್ರೇ ಮತ್ತು ಮನುಷ್ಯರಿಗೆಲ್ಲ ನಮ್ಮ ಭಯ ಇರೋದು ಇಲ್ಲಿ ರಾತ್ರಿ ಹೊತ್ತು ನಾವು ಓಡಾಡೋಕ್ಕೆ. ಇಲ್ಲಾಂದ್ರೆ ಓಡು ಕೊಪ್ರಿ ಓದ್ಕೊಂಡು ಹೋಗೋದು ಅದು ಮಾಡ್ತಾರೆ. ಅವೇನು ಓದ್ಕೊಂಡು ಹೋಗಕ್ಕೆ ಬರಲ್ಲ, ಎಲ್ಲ ಬೀಗ ಹಾಕಿದ್ದೀವಿ.
ಇಟ್ಟತ್ನಾಗ ಹಗ್ಲೊತ್ನಾಗ ಕಟ್ಟಾಕು, ರಾತ್ರಿ ಹೊತ್ನಾಗ ಕೈ ಬಿಡು. ರಾತ್ರಿ ಹೊತ್ನಾಗೆ ಕಳ್ರು ಬರೋದು. ಇಟ್ಟತ್ನಾಗ ಅವರು ಇವರು ಬೋತಿರ್ತಾರೆ ಮಾತಾಡಿಸ್ಕೊಂಡು, ಆಮೇಲೆ ಎಲ್ಲ ಸವಾಸ ಕಡ್ದು ಹಿಡ್ದಾತು. ಇಟ್ಟತ್ನಾಗ ಒಂದು ಸರಪಣಿ ಹಾಕಿ ಕಟ್ಟಾಕು, ರಾತ್ರಿ ಹೊತ್ನಾಗ ಕೈ ಬಿಡಿ ಹೇಳ್ತೀನಿ. ಕಳ್ರಿ ಅದು ಯಾರು ಬರ್ತಾರೆ ಕಾಯಿ ಹೊತ್ಕೊಂಡು ಹೋಗಕ್ಕೆ ಅವ್ರನ್ನ ಹಿಡ್ಕೊಂಡು ಕೇಳಿ ಗೊತ್ತಾಗುತ್ತೆ. ಎಲ್ಲ ನನ್ನ ಮಕ್ಳು ಕುಡ್ದು ನನ್ನ ಮಕ್ಳು ಬರ್ತಾರೆ. ಅವಾಗ ನಾಯಿ ಬೊಗಳಿರಿ ಇಲ್ಲೆಲ್ಲೆಲ್ಲೂ ಬರಲ್ಲ, ಎದ್ರಿಕೊಂಡು ಹೋಗ್ತಾರೆ. ಆಮೇಲೆ ನಾಯಿ ಇಟ್ಕೊಂಡು ಕಿತ್ತಾತಿ ಹಾಕ್ಬೇಕು ಅಂತ ಹೇಳಿ ಅದೇ ಹೋಗ್ತಾರೆ. ಹ್ಞೂ ಮತ್ತೆ ನಾಯಿ ಇರಬೇಕು, ನಾಯಿ ಇದ್ರೇನೆ ಎದ್ರಿಕೆಂಬ್ತಾರೆ. ಅವು ಇನ್ನೇ ಅಲ್ಲಿ ಬರೋದೇ ತಡ ಬಾವು ಬಾವು ಅಂತ ಬೊಗಳು ಬಿಡುತ್ತೆ, ಎದ್ರಿಕೊಂಡು ಹೊಲ್ಟೋಗ್ತಾರೆ. ನಾಯಿಗೆ ನೀ ಅಂತೈತು ಅಂತ ಮುದ್ದೆ ಆಯ್ಕು ಎಷ್ಟು ಯಾರನ್ನೂ ಬಿಡ್ಕೊಂಬಲ್ಲ, ಹಂಗೆ ಬೊಗಳುತ್ತೆ. ಹ್ಞೂನಪ್ಪ, ನಾನು ಇಲ್ಲಡು ನಮ್ಮ ನಾಯಿಗೆ ಮುದ್ದೆ ಮಾಡಲಿಲ್ಲ ಅಂದ್ರೂ ನಾಯಿಗಂತಲೇ 2 ಮುದ್ದೆ ಮಾಡ್ತಿದ್ದೆ. ನಾಯಿಗೆ 2 ಮುದ್ದೆ ಮಾಡಿ ನಾಯಿಗೆ 2 ಮುದ್ದೆ ಕಳಿಸ್ತಿದ್ದೆ. ನಮ್ಮ ಅಯ್ಯಪ್ಪ ನಾಯಿಗೆ ದಿನ ತಂದು ಇಕ್ಕೋಗೋದು, ಒಂದು ಮೊಟ್ಟೆ ಬೇಯಿಸ್ಕೊಡ್ತಿದ್ದೆ. ಎಲ್ಲನ ಬಿಡು ಅವು ಪಾಪ ಕಾಯ್ತಾವೆ ಅಂತ ಹೇಳಿ ಯಾವಾಗ ನಮ್ಮ ಒಟ್ಟನು ಯಾಕನ ಕೋಳಿ ಸಾರು ಪಳಿ ಸಾರು ಮಾಡಿದಾಗ ಅವನು ಪೀಸನ್ನು ಹಾಕಿ ಕಳಿಸ್ತಿದ್ದೆ. ಎಲ್ಲ ಇಕ್ತಿದ್ವಿ ನಾಯಿಗೆ. ಅದೇನಂದ್ರೆ ನಮ್ಮ ಮಾಮೂಲಿ ನಾಯಿ. ಇಲ್ಲೇ ನಮ್ಮೂರಾಗೆ ನಮ್ಮ ತವ್ರ ಮನೆಯಾಗ ಈದಿದ್ವು ಚೆನ್ನಾಗಿದ್ದಾವೆ ಅಂತ ಒಂದು ನಾಯಿ ಕೊನೆ ಹಿಡ್ಕೊಂಬಂದಿದ್ದೆ. ಅದು ದೊಡ್ಡದಾಗೈತಿ. ಹಂಗೇನೆ ಪಾಪ ಅವ್ರು ಕುರಿ ಇಟ್ಟಕ್ಕೆ ಹೋಗಿದ್ದೆ ಅವತ್ತು. ಹಂಗೆ ಬಂದು ಮೇಲೆ ಆಗಿರುತ್ತೆ, ಹಂಗೇನೆ ಮೇಕೆ ಕುಕ್ಕಾಮತ್ತೆ. ಹೋಗ್ತೀನಿ ತಡಿ, ಹಿಡ್ಕೊಂಬರ್ತೀನಿ ಹೋಗಿ. ಹೋಗಿ ಏನೋ ಹೊಡ್ಕೊಂಡು ಹೋಗ್ತೀವಿ ಕಣಣ್ಣ, ನಮ್ಮ ನಾಯಿನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಕರ್ಕೊಂಡು ಬಂದು ಕಟ್ಟಾಕ್ತೀನಿ ಇಲ್ಲಿಗೆ. ಕರ್ಕೊಂಬರ್ಬೇಕಮ್ಮ, ನಾಯಿ ಇದ್ರೆ ಒಂಥರ ಬೈ ಇರುತ್ತೆ ಇಲ್ಲಿ, ಕರ್ಕೊಂಬರ ನಡಿ. ಅಲ್ಲ 50 ಕಾಯಿ ಹೆಚ್ಚು ಕಮ್ಮಿ ಅಂದರೆ 50 ಕಾಯಿ ಅಂದರೆ ಈಗ ಏಟು ಇದಾಗುತ್ತೆ. ಅವ್ರು ನೋಡಿದ್ರೆ ಅದೇ ಹೋದ್ರು. ಇವಾಗ ಕಾಯಿ ಇವ್ರು ಹೆಂಗೆ ಬಂದಿದ್ರು ಅದು ತುಂಬ್ಕೊಂಡು ಹೋಗ್ತೀವಿ ಅಂತ ನಾನು ಕೊಡೋಣ ಅಂತ ಇದ್ದೆ. 50 ಕಾಯಿ ಹೆಚ್ಚು ಕಮ್ಮಿ ಅಂದರೆ ಹೆಂಗೆ ಆಗ್ತವೆ? ನನ್ನ ಮಕ್ಕಳು ಬಂದು ರಾತ್ರಿ ಹೊತ್ತಿನ ತಗೊಂಡೋಗ್ಯಾರ ಹೇಳಿ ತುಂಬ್ಕೊಂಡು. ಕಣ್ಣಮ್ಮ ತುಂಬ್ಕೊಂಡು ಹೋಗಿರ್ತಾರೆ ಚೀಲ ತಗೊಂಡು, ಅದಕ್ಕೆ ಕಮ್ಮಿ ಬರೋದು. ಇವರು ಕಾಯಿ ತಗೊಂಡೋಗೋರು ಹೆಚ್ಚು ಕಮ್ಮಿ ಮಾಡಲ್ಲ, ಸರಿಯಾಗಿ ಎಣಿಸ್ತಾರೆ. ಯಾರು ತುಂಬ್ಕೊಂಡು ಹೋಗ್ಯಾರ ಹೇಳು ಕಾಯ, ಯಾರ ರಾತ್ರಿ ಹೊತ್ನಾಗ ಕಳ್ತನ ಮಾಡ್ಯವ್ರಿ. ಅಲ್ಲ ಇನ್ಯಾ ನನ್ನ ಮಕ್ಕಳು ಬಂದಿದ್ದಾರತ್ತು ಅಲ್ಕ ನನ್ನ ಮಕ್ಕಳು ಕಾಯಿ ತುಂಬ್ಕೊಂಡು ಹೋಗೋಕ್ಕೆ. ನಾನು ನೆನ್ನೆ ತುಂಬ್ಕೊಂಡು ಹೋದ್ರಿ ಹೋಗ್ರಿ ಅಂತ ಅಂದೆ. ನಾಳೆಗೆ ಬತ್ತೀವಿ ಕಣೋಣ ಅಂತ ಹೋದ ನನ್ನ ಮಕ್ಕಳು ಬರಲೇ ಇಲ್ಲ. 50 ಕಾಯಿ ಹೋಗ್ಬಿಟ್ಟು ಸುಮ್ಮನೆ ಬಿಡು, ಇವಾಗ ಯಾಕೆ ಹೋಗಿದಾಗ ಅಲೇನೆ ಕಾಯಿ. ಇವಾಗ ಹೋಗಿ ಸುದ್ದಿ ಬೇಡ, ಇನ್ನು ಬಂದೋಬಸ್ತ್ ಮಾಡ್ಕೊಂಬಂದು ನೋಡ್ಕ್ಯ. ಫಸ್ಟು ನಾ ಹಿಡ್ಕೊಂಬಂದು ಕಟ್ಟಾಕಲ್ಲಿ. ಆವಾಗ ರಾತ್ರಿ ಹೊತ್ನಾಗ ಹೋಗಿ ಕೀಳ್ಬೇಕು. ಆವಾಗಾದ್ರೆ ಗೊತ್ತಾಗುತ್ತೆ. ನನ್ನ ಮಕ್ಕಳು ಇನ್ನೊಂದ್ಸತಿ ಬರಲ್ಲ ಇಲ್ಲಿ ಕಾಯಿ ಪಾಯಿ ಓದ್ಕೊಂಡು ಹೋಗೋಕ್ಕೆ. ಅಷ್ಟೇ ಕಣ್ಮಮ್ಮ, ಹಂಗೆ ಮಾಡು. ಇವಾಗ ಹೋಗ್ಯವೆ ಏನು ಮಾಡೋಕ್ಕಾಗುತ್ತೆ? ಇವಾಗ ಇಂಥವ್ರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ನಾಯಿ ತಂದು ಕೊಟ್ಟಾಕು, ರಾತ್ರಿ ಹೊತ್ನಾಗ ನೀನು ಹೋಗ್ಬೇಕಾದ್ರೆ ಕೈ ಬಿಟ್ಟು ಹೋಗು. ಅವಾಗ ಕಾಯಿ ತಾಣೋ ಬರ್ಲಿ ಹಿಡ್ಕೊಂಡು ಕೀಳುತ್ತಿ. ಮ್ಯಾಲಿಂದ ಕೆಳಕನ ಹಿಡ್ಕೊಂಡು ಕಿತ್ತರೆ ಗೊತ್ತಾಗುತ್ತೆ ಅವಾಗ. ಮತ್ತೆ ಮ್ಯಾಲಿಂದ ಕೆಳಕನ ಹಿಡ್ಕೊಂಡು ರಾಶಿ ಕಿತ್ತರೆ ಗೊತ್ತಾಗುತ್ತೆ. ಇನ್ನೊಂದು ದಿವಸ ಹೋಗ್ಬಾರ್ದು ಕಾಯಿ ಕದಿಯಕ್ಕೆ ಹೋಗಿ ಹಿಂಗೆ ಕೀಳಿಸ್ಕೊಂಡ್ ಬಂದೆ ಎಂಬುದು ಇದ್ದರೆ ಇನ್ನೊಂದ್ಸತಿ ಬಂದಿಲ್ಲ ಕಾಯಿ ಮುಟ್ಟಲ್ಲ. ಅಲ್ಕ ನನ್ನ ಮಕ್ಳು ಯಾವನ್ ಬಂದಿರ್ತಾರೆ ನಾಯಿ ತಂದು ಕಟ್ಟಾಕು ಹೇಳ್ದಂಗೆ ಕೇಳ್ತಾರೆ. ಸುಮ್ಮನೆ ಯಾರನ್ನ ಕಾತ್ಕೊಂಡು ಕೂಕೊಂಬದು ಬೇಡ, ಏನಿಲ್ಲ. ನಾಯಿ ಆದ್ರೆ ಕೇಳ್ತಾವೆ ಹಿಡ್ಕೊಂಡು. ತಡಿ ಹೋಗ್ತೀನಿ, ಶಿವಣ್ಣವ್ರ ಕುರಿ ತಕ್ಕ ಹೋಗಿ ಹಿಡ್ಕೊಬತ್ತೀನಿ ನಾಯಿನ. ನಾಯಿ ಹಿಡ್ಕೊಂಬಂದು ಕಟ್ಟಾಕಿದ್ರೆ ನನ್ನ ಮಕ್ಕಳು ಅವಾಗ ಬೋಗ್ತಾರೆ. 50 ಕಾಯಿ ಸುಮ್ಮನೆ ಓದ್ಬತ್ಲಿಗೆ ಹೋಗತ್ತ. ಬಿಡು, ಇವಾಗ ಏನು ಮಾಡೋಕ್ಕಾಗುತ್ತೆ? ನಾಯಿ ಹಿಡ್ಕೊಂಬಂದು ಕಟ್ಟಾಕು ಅಷ್ಟೇ. ನೀನು ಸುಮ್ಮನೆ ಯಾಕೆ ರಾತ್ರಿ ಹೊತ್ತಿನ ಕೈ ಬಿಟ್ಟು ಹೋಗು. ನಮ್ಮ ಕಾಯಿ ರಾಸಿಗೆ 50 ಕಾಯಿ ಯಾರು ಓದ್ಕೊಂಡು ಹೋಗ್ಯಾವೆ. ಹೆಚ್ಚು ಕಮ್ಮಿ ಬರ್ತಾ ಇದ್ದಾವೆ ಅಂತ ಅವ್ರು ಬಿಟ್ಟು ಅದೇ ಹೋದ್ರು, ತಾಮಕ್ಕೆ ಬಂದಾರು. ಅದಕ್ಕೇ ನಮ್ಮ ನಾಯಿ ಇದ್ರೆ ಯಾರನ್ನೂ ಬಿಡ್ಕೊಂತಿರ್ಲಿಲ್ಲ. ಈ ಅಪ್ಪ ಇಲ್ಲೆಲ್ಲಾರನ್ನ ಕಡಿತೈತಿ ಅಂತೇಳಿ ಕುರಿ ಹಾಕ್ತಾಣ ಬಿಟ್ಟು ಬಂದೈತಿ. ಅದಕ್ಕೆ ಅದನ್ನ ಫಸ್ಟ್ ಇಲ್ಲಿ ಹಿಡ್ಕೊಂಬಂದು ಕಟ್ಟಾಕಿರಿ, ರಾತ್ರಿ ಹೊತ್ನಾಗ ಹೋಗ್ಬೇಕಾದ್ರೆ ಬಿಟ್ಟರೆ ಕಾಯಿ ತಾಕಮಕ್ಕೆ ಬರ್ತಾರಲ್ಲ ಅವಾಗ ಹಿಡ್ಕೊಂಡು ಕೀಳ್ತಾರೆ ನಾಯಿ. ಆವಾಗ ಗೊತ್ತಾಗುತ್ತೆ. ಇನ್ನೊಂದಿನ ಬರಲ್ಲ, ಎಲ್ಲೆಲ್ಲೂ ಕಾಲಿಕ್ಬಾರ್ದು. ನಾಯಿ ಸವಾಸ್ ಬೇಡಪ್ಪ, ಇಲ್ಲಿ ಕಾಯಿ ಕದಿಯೋದು ಬೇಡ, ಸವಾಸ್ ಬೇಡ ಅನ್ಬೇಕು. ಕಳ್ತನ ಮಾಡೋ ಕಳ್ತನ ಮಾಡೋರಿಗೆಲ್ಲ ಹಿಂಗೆ ಹಿಡ್ಕೊಂಡು ಕೀಳ್ಬೇಕು ನಾಯಿ. ಹಂಗಾದ್ರೇ ಗೊತ್ತಾಗೋದು. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.